ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ರೈತರು ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು. ಅನ್ನದಾತರು ಖುಷಿಯಿಂದ ಬಿತ್ತನೆ ಮಾಡಿದ್ರು. ಫಸಲು ಕೂಡ ಅಷ್ಟೇ ಹುಲ್ಲುಸಾಗಿ ಬೆಳೆದಿತ್ತು. ಆದರೆ ಇಲ್ಲಿ ಯಾವಾಗ ವರುಣದೇವ ಮುನಿಸಿಕೊಂಡಿದ್ದಾನೆ, ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಟಕ್ಕೆ ಸಿಲುಕಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ಸ್ ವರದಿಯನ್ನ ನೋಡೋಣ ಬನ್ನಿ. ಮಳೆಗಾಗಿ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೆಳೆ ಒಣಗ್ತಾ ಇದೆ. ಬಾಡಿದ ಸಸಿಗಳನ್ನ ಹಿಡಿದು ರೈತರು ತಮ್ಮ ದುಃಖವನ್ನ ತೋಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ವರುಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನ ಎಲ್ಲ ದೃಶ್ಯಗಳು ಕಂಡುಬಂದಿತು. ಕೊಪ್ಪಳ ಜಿಲ್ಲೆ ಸೇರಿ ಯಲಬುರ್ಗಾ, ಕುಷ್ಟಗಿ, ಕನಕಗಿರಿ, ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಭಾಗದ ರೈತರು ಹೆಸರು, ಶೇಂಗಾ, ಮೆಕ್ಕೆಜೋಳ, ಸೂರ್ಯಕಾಂತಿ, ತೊಗರಿ, ಸೋಯಾಬೀನ್ ಇತರೆ ಬೆಳೆಗಳನ್ನ ಖುಷಿಯಿಂದ ಬಿತ್ತನೆ ಮಾಡಿದ ಬೆಳೆಗಳೆಲ್ಲವೂ ಮಳೆಯಿಲ್ಲದೆ ಒಣಗಲಾರಂಭಿಸಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಆಗ್ರಹಿಸಿದರು. ಇಲ್ಲಿ ಮೇ ತಿಂಗಳ ಅಂತ್ಯದಲ್ಲಿ ರೋಹಿಣಿ ಮಳೆ ಸುರಿದ ತೃಪ್ತಿಗೆ ಖುಷಿಯಿಂದ ಜಿಲ್ಲೆಯ ರೈತರು ಮುಂಗಾರು ಹಂಗಾಮಿನಲ್ಲಿ ಹೆಸರು ಬೆಳೆ ಸೇರಿ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಮಳೆಯಿಲ್ಲದೆ ಒಣಗಿ ಹೋಗಿದೆ. ಹೆಸರು ಬೆಳೆಗೆ ರೋಗ ಬಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿ ಬಿಟ್ಟಿದೆ. ಈಗ ಸದ್ದಿನಲ್ಲಿ ಮಳೆ ಸುರಿದ್ರೂ ಕೂಡ ಬೆಳೆ ಬರೋದಿಲ್ಲ ಅಂತ ಗ್ರಾಮ ರೈತ ನಿಂಗಪ್ಪ ಗಡಾದ್ ಆಗ್ರಹಿಸಿದ್ರು. ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು, ಹಾಳಾದ ಬೆಳೆ ಪರಿಹಾರ ಕೊಡಬೇಕು, 2 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ರು. ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಸೂಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ತಂದು ಮನೆಯಲ್ಲಿ ಇಟ್ಕೊಂಡು ಮಳೆ ಕಾಯುತ್ತಾ ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆಯಿಲ್ಲದೆ ಬೀಜ ಗೊಬ್ಬರವನ್ನ ಏನ್ ಮಾಡಬೇಕು ಎನ್ನುವಂತಾಗಿದೆ. ಸರ್ಕಾರ ರೈತರಿಗೆ ನೆರವಿಗೆ ಬರಬೇಕು ಅಂತ ಹೇಳಿದ್ರು. ನಾವು ಮುಂಗಾರಿ ರೋಣಿ ಮಳೆ ಸುರಿತು, ಒಳ್ಳೆ ಈ ವರ್ಷ ಒಳ್ಳೆ ಮಳೆ ಆಗೈತಿ, ಅಗ್ರಿ ಚಂದ ಒಳ್ಳೆ ಚಲೋ ಆಯ್ತು. ಜೂನ್ ತನನು ಮಳೆ ಆಗೈತಿ, ಮೇಲಿಂದ ಜೂನ್ ತನನು ಚಲೋ ಮಳೆ ಆಗೈತಿ. ಇತ್ತ ಮಳೆ ಇಲ್ಲ. ಈಗ ಸಾಲ ಮಾಡಿ ಬಿತ್ತಿದ್ವಿ, ಹಿಂದಿನ ಸಾಲ ತೀರ್ಸ್ಕೊಳಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿವಿ. ಹೆಸರು ಜಾಸ್ತಿ ಬಿತ್ಕೊಂಡ್ರೆ ಮಳೆ ಇಲ್ಲಿವರೆಗೆ ಮಳೆ ಇಲ್ಲದಕ್ಕೆ ಮತ್ತೆ ಇದ್ರ ಜೊತೆಲಿ ರೋಗ ಬಿದ್ದೈತಿ, ಮತ್ತೆ ಬೆಳೆ ಒಣಗಾಕತೈತಿ. ಬೆಳೆ ಮಳೆ ಆದ್ರೂ ಬೆಳೆ ಆಗೋದಿಲ್ಲ. ಈ ಸರ್ಕಾರ ಈಗ ಅದ ಏನು ಇದು ಕಾಳದ ಬೆಳೆ ಪರಿಹಾರ ಕೊಡ್ಬೇಕು, ಈ ಬರ ಪರಿಹಾರ ಘೋಷಣೆ ಮಾಡ್ಬೇಕು. ಆಮೇಲೆ ಇದ್ರ ಜೊತೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ಬೇಕು. ಇದು 1 ಎಕರೆಕ್ ನಾವು ಎಷ್ಟು 15ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿವಿ, ಕಸನ ತೆಗ್ಸಿವಿ. ಏನ್ ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ದಾಗ ಆಗೈತಿ. ಈ ಸದ್ಯಕ್ಕೆ ನಾವು ಏನು ಈರುಳ್ಳಿ ಬಿತ್ತಬೇಕಂತ ವಿಚಾರ ಇಟ್ಕೊಂಡು ನಾವು ಉಳಿಕೆದು ಕರೆವಲ್ಲ ಹದಗೊಳಿಸಿ ಬೀಜ ಗೊಬ್ಬರ ಸಾಲ ಮಾಡಿ ಬೀಜದ ಗೊಬ್ಬರ ತಂದಿಟ್ಕೊಂಡ್ರು. ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವು ಹಿಂಗಾರಿಗೆ ಏನಾರ ಒಂದು ಕಡ್ಲಿ ಜೋಳಕ್ಕ ಬಿತ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನ ಎಲ್ಲ ಹಾಳಾದ ಪರಿಹಾರ, ಬರ ಪರಿಹಾರ, ಆಮೇಲೆ ನಮ್ಗೆ ಸಾಲ ಮನ್ನಾ ಇದನ್ನೆಲ್ಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಸರ್. ಎಲ್ಲಾ ಹಳದಿ ರೋಗ ಬಿದ್ದೈತಿ. ಈಗ ಬಿತ್ತಿ ರೈತರು 2 ತಿಂಗಳಾತು, ಮಳೆ ಇಲ್ಲ. ಏನ್ ಬಿತ್ತಿದ್ದು ಕಾದಂಚಿ ಮೇಲೆ ನೀರ್ ಹಾಕಿ ಆಗೈತಿ ಬಾಳ್ವಿ. ಇದ್ ಏನ್ರಿ ಎಲ್ಲಾ ಬಿತ್ತಿದ್ವಿ ಕರ್ಗಾಗಿ ಹೋಗ್ಯಾವ. ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ. ಗೊಬ್ಬರ ಗುಡ್ಯಾವ ಎಲ್ಲಾ ಹಾಕಿ ಬರ್ತೈತಿ ಅಂತ ಮಾಡ್ತೀವಿ, ಏನ್ ಮಳೆ ಆಗಲ್ಲ ಎಳಕ್ ಸರಿಯಾಗಿ. ಏನು ಮಾಡಕ್ಕಾಗಲ್ವು. ಹುಟ್ಟಿ ಪೀಕ್ ಒಟ್ಟು ಒಣಗಿ ಹೊಂಟಾವ್ರಿ. ಈಗ 2 ತಿಂಗಳಾತು ಎಲ್ಲಾ ಒಣಗಿ ಹೋಗ್ಯಾವ್ರು. ರೋಗ ಒಂದ್ ಬಿದ್ದಾವು. ಎಲ್ಲಾ ಫಜಿತ್ ಆಗೈತ್ರಿ ರೈತರ ಬಾಳ್ವಿ. ಏನು ಎದಕ್ ಬರ್ದಾಗೈತಿ ನೋಡ್ರಿ ಬಾಳ್ವಿ. ಈಗ ಒಂದ್ 30,000 ಖರ್ಚಾಗ್ಯಾವ್ರಿ ಅಷ್ಟು ಹೊಲ ಕೂಡಿ. ಎಕರೆಕ್ರಿ ಒಂದ್ 15,000 ರೀ. ಎಲ್ಲಾ ಬಾಳ್ವಿ ಎಲ್ಲಾ ಫಜಿತ್ ನೋಡ್ರಿ ರೈತರ ಬಾಳ್ವಿ. ಎದಕ್ ಬರ್ದಾಗೈತಿ. ಏನ್ ಮಾಡ್ಬೇಕ್ರಿ, ಎಲ್ಲಾ ಏನ್ ಮಾಡಕ್ ದಿಕ್ ತಿಳಿದಾಗ ಐತಿ ರೈತರಿಗೆ.